ರಾತ್ರಿ ಒಂದು 3-4 ಅವರಲ್ಲಿ ನಾವು 1,20,000 ತನಕ ಲಾಸ್ ಮಾಡ್ಕೋತಾ ಇದ್ವಿ. ಸೊ ಬರಬೇಕಾದ್ರೆ ಏನಾಗಿದೆ, ಒಂದು ಹಂಪ್ಸ್ನ ದಾಟಿ ಮುಂದೆ ಬಂದಿದ್ದಾರೆ. ಅವಾಗ ಕ್ಯಾಮ್ರಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಬಟ್ ಪುನೀತ್ ನೋಡ್ಕೊಂಡೇ ಇಲ್ಲ ಕ್ಯಾಮ್ರಾ ಅಲ್ಲಿ ಬಿದ್ದಿರೋದು. ಇದು ಇಷ್ಟು ದೊಡ್ಡ ಬ್ಯಾಗು ಗೈಸ್, ಇಷ್ಟು ದೊಡ್ಡ ಬ್ಯಾಗು ನನ್ನ ಗಂಡನಿಗೆ ಬಿದ್ದಿರೋದೇ ಗೊತ್ತಾಗಿಲ್ಲ. ಸೀರಿಯಸ್ಲಿ ಮೆಮರೀಸ್ ಅನ್ನೋದು ಹೋಯ್ತು. ಅದೇ ಒಂದು ಬೇಜಾರಾಗ್ತಿದೆ. ಹೋಗಿ ಬೇಜಾರು ಮಾಡ್ಕೊಬೇಡಿ. ಒಳಗಡೆ ಹಂಗೆ ಬಂದ್ಬಿಡ್ತದೆ, ಎಮೋಷನ್ ಅಲ್ಲೆಲ್ಲ ಬಂದ್ಬಿಡ್ತದೆ, ಆಟೋಮೆಟಿಕಾಗಿ ಬಂದ್ಬಿಡುತ್ತಪ್ಪ. ಬೇಕು ಬಂತು ಅಳ್ಬೇಕು ಅನ್ಸೋದೇ ಇಲ್ಲ. ಅದಷ್ಟು ಅದೇ ಒಳಗಿಂದ ದುಃಖ ತಡೆಯಕ್ಕಾಗ್ತದೆ. ಹಾಯ್ ಗೈಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ, ತುಂಬ ಡಿಲೇ ಆಗ್ತಿದೆ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇಲ್ಲ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಮೆಂಟ್ ಮಾಡಿ ಕೇಳ್ತಿದ್ದೀರಾ, ಏನಕ್ಕೆ ನೀವು ವೀಡಿಯೋಸ್ ಹಾಕ್ತಾ ಇಲ್ಲ, ಯಾಕೆ ಇಷ್ಟೊಂದು ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ. ಸೀರಿಯಸ್ಲಿ ನನ್ನ ಯಾವ ಇಂಟೆನ್ಷನು ಆ ಥರ ಇಲ್ಲ ಆಯ್ತಾ, ಡಿಸ್ರೆಸ್ಪೆಕ್ಟ್ ಮಾಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ಕಾಯಿಸಬೇಕು ಅಂತ. ಬಿಕಾಸ್ ನನಗೂ ಕೂಡ ನಾನು ವೀಡಿಯೋಸ್ನ ಹಾಕೋದಕ್ಕೆ ಅಂತಾನೆ ವೀಡಿಯೋಸ್ನ ರೆಕಾರ್ಡ್ ಮಾಡಿರ್ತೀನಿ ಅಲ್ವಾ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ತುಂಬಾ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಸೊ ಏನಪ್ಪ ಅಂದರೆ 30th ಡಿಸೆಂಬರ್ಗೆ ನಾವು ಆ್ಯಕ್ಚುಲಿ ನಾನು ಬೀಗ್ರೂಟ ಎಲ್ಲ ಇದ್ದಿದ್ದು ಡಿಸೆಂಬರ್ ಎಂಡ್ ಇದರಲ್ಲೇ ಆಯಿತಾ. ಸೊ ನಾವು ಬೀಗ್ರೂಟ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇನೇ ನಾನು ಇಲ್ಲಿಗೆ ಬರಬೇಕಿತ್ತು. ಸೊ ಬಿಕಾಸ್ ನನಗೆ ಇಲ್ಲಿ ಸ್ವಲ್ಪ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ತುಂಬ ಅರ್ಜೆಂಟಾಗಿ ಮಾಡಬೇಕಿತ್ತು. ಸೊ ಅದಕ್ಕೇ ನಾನು ಇಲ್ಲಿಗೆ ಬಂದೆ, JP ನಗರ್ಗೆ, ಕೋರಮಂಗ್ಲದಿಂದ. ಸೊ JP ನಗರಕ್ಕೆ ಬಂದ್ವಿ. ಇಲ್ಲಿ ನಾವು ಹೊಸ ಕಾಟ್, ಇದ್ರದ್ದು ವಿಡಿಯೋ ಕೂಡ ಇದೆ, ಬರುತ್ತೆ. ಸೊ ಹೊಸ ಕಾಟ್ ಎಲ್ಲ ತಗೊಂಡಿದ್ದಂಥ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿದೆ. ಅದಾದಮೇಲೆ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಅಂದರೆ ಅದು ಹೇಳ್ತಾರಲ್ಲ, ನಾವು ಪರ್ಚೇಸ್ ಮಾಡಿದ್ದಲ್ವ ಇದನ್ನ ಫ್ಲಿಪ್ಕಾರ್ಟಿಂದ. ಸೊ ಅದು ಟೈಮ್ ಮುಗಿಯೋ ಮುಂಚೆನೇ ನಾವು ಇದನ್ನ ಫಿಟ್ಟಿಂಗ್ ಮಾಡಬೇಕಿದೆ. ಬಿಕಾಸ್ ಏನಾದರೂ ಅನ್ಫಾರ್ಚುನೇಟ್ ಆಗಿ ಏನಾದರೂ ಮುರಿದೋಗಿರೋದು ಅಥವಾ ಏನಾದರೂ ಪ್ರಾಬ್ಲಮ್ ಇರೋದು ಬಂದಿದ್ರೆ ರಿಟರ್ನಿಗೆ ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು 30th ಡಿಸೆಂಬರ್ಗೆ ಇಲ್ಲಿ ಬಂದಿದ್ದು. ಸೊ ಬಂದ್ವಿ, ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ. ನಾನು ನನ್ನ ಕ್ಯಾಮ್ರಾ ಮತ್ತು ನನ್ನ ಟ್ರೈಪಾಡ್ ಕೂಡ ತೊಗೊಂಬಂದಿದ್ದೆ. ಟ್ರೈಪಾಡ್ ಆ್ಯಕ್ಚುಲಿ ಇಲ್ಲೇ ಇತ್ತು, ಕ್ಯಾಮ್ರಾ ಮಾತ್ರ ತೊಗೊಂಬಂದಿದ್ದೆ. ಸೊ ಹೋಗಬೇಕಾದ್ರೆ ಇಲ್ಲಿಂದ ವಾಪಸ್ಸು ನಾನೇನು ಮಾಡಿದೆ, ಟ್ರೈಪಾಡು ಮತ್ತು ಕ್ಯಾಮ್ರಾ ಎರಡೂ ತೊಗೊಂಡೆ. ಆ್ಯಕ್ಚುಲಿ ಬಂದಾಗ ಏನಾಯಿತು ಗೊತ್ತಾ, ಬಂದಾಗ ಗಾಡೀಲಿ ಬಂದ್ವಲ್ಲ, ಸಿಂಬಾನು ಇದ್ದ. ಪುನೀತ್ ಏನು ಮಾಡಿದ್ರು, ಅವ್ರ ಫೋನ್ನ ನನ್ನ ಕೈಗೆ ಕೊಟ್ಟರು. ಸೊ ಅವ್ರ ಫೋನು ನನ್ನ ಫೋನ್ ಎರಡೂ ಇಟ್ಕೊಂಡಿದ್ದೆ, ಮತ್ತು ಕ್ಯಾಮ್ರಾ ಬ್ಯಾಗು ಸಿಂಬಾ ಎಲ್ಲರೂ ಇದ್ರಲ್ವ. ಸೊ ನನ್ನ ಫೋನ್ ಏನು ಮಾಡಿದೆ, ನಾನು ಈ ಥರ ನನ್ನ ಹೊಟ್ಟೆ ಹತ್ರ ಹಿಂಗೆ ಇಟ್ಕೊಂಡಿದ್ದೆ. ಅದು ಇಳಿಯೋ ಗಾಬರಿನಲ್ಲಿ, ಅಂದರೆ ಅಷ್ಟೊತ್ತಿಗೆ ಇವರು ಇವ್ರು ಕಾರ್ಪೆಂಟ್ರೆ ಏನಿದ್ದಾರಲ್ಲ ಅವ್ರು ಬಂದ್ಬಿಟ್ಟಿದ್ರು. ಸೊ ಅದಕ್ಕೆ ಅವರು ಅರ್ಜೆಂಟಲ್ಲಿ ಇಳಿಬೇಕಾದ್ರೆ ಫೋನ್ನ ಅಲ್ಲೇ ಕೆಳಗಡೆ ಗೇಟ್ ಹತ್ರ ಬೀಳಿಸ್ಬಿಟ್ಟಿದ್ದೀನಿ. ನೋಡ್ಕೊಂಡೇ ಇಲ್ಲ, ನಾನು ಫೋನ್ ಬಿದ್ದೋಗಿರೋದೇ ನೋಡ್ಕೊಂಡಿಲ್ಲ. ಮತ್ತು ಬಂದ್ವಿ, ಮನೆಗೆ ಬಂದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಒಂದು ಕ್ಯಾಮ್ರಾದಲ್ಲಿ ವಿಡಿಯೋ ಎಲ್ಲ ಕೂಡ ಮಾಡಿದೆ, ಇಂಟ್ರೋ ಎಲ್ಲ ಕೊಟ್ಟೆ. ಈ ಥರ ನಾವು ಹೊಸ ಮಂಚನ ತೊಗೊಂಡ್ವಿ ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಒಂದು 10-15 ನಿಮಿಷದ ಲೈಕ್ ವಿಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಸಡನ್ಲಿ ಯೋಚನೆ ಮಾಡ್ತಿದ್ದೆ, ನನ್ನ ಫೋನ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ. ಹಂಗೆ ಹುಡುಕ್ತಾ ಇರಬೇಕಾದ್ರೆ ಮೇಲ್ಗಡೆ 4th ಫ್ಲೋರ್ ಅವರು ಬಂದ್ಬಿಟ್ಟು ಇದು ನಿಮ್ಮ ಫೋನಾ ಅಂತ ಕೇಳಿದ್ರು. ನಾನು ಹೌದು, ನನ್ನ ಫೋನ್ ಇವ್ರ ಹತ್ರ ಹೆಂಗೆ ಹೋಯ್ತು ಅಂತ ಕೇಳಿದ್ಕೆ ಆಮೇಲೆ ಇಲ್ಲ, ನೀವು ಕೆಳಗಡೆ ಬೀಳಿಸ್ಬಿಟ್ಟಿದ್ದೀರಾ ಫೋನ್ನ, ನೋಡ್ಕೊಂಡಿಲ್ಲ. ಸೊ ನನ್ನ ಫೋನಲ್ಲಿ ನಂದು ಪುನೀತದ್ದು ವಾಲ್ಪೇಪರ್ ಇದೆ. ಈ ವಾಲ್ಪೇಪರ್ನ ನೋಡಿಬಿಟ್ಟು ಅವರು ಮೇಲ್ಗಡೆ ಬಂದ್ಬಿಟ್ಟು ಫೋನ್ ಕೊಟ್ಟಿದ್ದು. ಯಪ್ಪ ಸದ್ಯ ಸಿಗ್ತಾರ, ಅಂದರೆ ನಮ್ಮ ಬಿಲ್ಡಿಂಗ್ ಅವ್ರು ಆಗಿರೋದಕ್ಕೆ ಅವ್ರು ನಮ್ಮನ್ನು ನೋಡಿರೋದಕ್ಕೆ ಅವ್ರ ಕೈಗೆ ಸಿಕ್ಕಿದಿರೋದಕ್ಕೆ ನನಗೆ ನನ್ನ ಫೋನ್ ಸಿಕ್ತು. ಸೀರಿಯಸ್ಲಿ ನಾನು ಈ ಫೋನ ಪರ್ಚೇಸ್ ಮಾಡಿದಾಗ 80,000 ಕೊಟ್ಟು ಈ ಫೋನ್ನ ಪರ್ಚೇಸ್ ಮಾಡಿದ್ದು ನಾನು. 80,000 ಒಂದೇ ಸತಿ ಉಡೀಸಾಗ್ಬಿಡ್ತಿತ್ತು. ಹೆಂಗೋ ದೇವ್ರ ಪುಣ್ಯ ಸದ್ಯ ಸಿಕ್ತಲ್ಲಪ್ಪ ಅಂತ ಅಂದ್ಕೊಂಡು ಆಮೇಲೆ ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿ ಸರಿ ಆಯಿತು ಅಂತ ಆಮೇಲೆ ಸರಿ ಫೋನ್ ಹುಷಾರಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹುಷಾರಾಗಿ ಇಟ್ಕೊಂಡಿದ್ದೆ. ಸರಿ ವಿಡಿಯೋ ಎಲ್ಲ ಮಾಡಿದ್ವಿ, ಎಲ್ಲ ಫುಲ್ ಒಂದು 10:30 ಆಯಿತು ನಮಗೆ ಇಲ್ಲಿ ಮನೇಲೆ. ವಿಡಿಯೋ ಎಲ್ಲ ಕಂಪ್ಲೀಟಾಗಿ ಮಾಡಿ ನಾನು 2 ಕೊಲಾಬ್ರೇಷನ್ ಇತ್ತು. ಸೊ ಅದರದ್ದೆಲ್ಲ ವಿಡಿಯೋ ಎಲ್ಲ ಮಾಡಬೇಕಿತ್ತು, ಈ ಮಂಚದ ವಿಡಿಯೋ ಎಲ್ಲ ಮಾಡಬೇಕಿತ್ತು, ಎಲ್ಲನೂ ಮಾಡಿದೆ. ಬಿಕಾಸ್ ಇಯರ್ ಎಂಡಲ್ಲಿ ಸುಮ್ಮನೆ 31st ಫಸ್ಟು ಜಾಸ್ತಿ ಪ್ರೆಷರ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ. ಮತ್ತು ಇಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ವಿ ಕೋರಮಂಗ್ಲಕ್ಕೆ. ಬಿಕಾಸ್ ಲಕ್ಷಿತ್ ಅಲ್ಲಿದ್ದ. ಆ್ಯಂಡ್ ನಾವು 31st ಯೂಶ್ವಲಿ ಕೋರಮಂಗ್ಲದಲ್ಲೇ ನಮ್ಮ ಅಪ್ಪ ಅಮ್ಮನ ಜೊತೆ
ನನ್ನ ತಂಗಿರ ಜೊತೆನೇ ನಾವು ಸೆಲೆಬ್ರೇಟ್ ಮಾಡೋದು. ಸೊ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ನಾನೇನು ಮಾಡಿದೆ, ನನ್ನ ಟ್ರೈಪಾಡು ಮತ್ತು ಕ್ಯಾಮ್ರಾ ಎರಡೂ ಪುನೀತ್ ಹತ್ರ ಕೆಳಗಡೆ ಆ್ಯಕ್ಟಿವಾನಲ್ಲಿ ಬಂದಿದ್ವಲ್ಲ, ಸೊ ಕೆಳಗಡೆ ಕಾಲ ಹತ್ರ ಜಾಗ ಇರುತ್ತಲ್ಲ, ಅಲ್ಲಿ ಒಂದು ಟ್ರೈಪಾಡು ಮತ್ತು ಕ್ಯಾಮ್ರಾ ಬ್ಯಾಗ್ ಎಲ್ಲನೂ ಇಟ್ಟೆ. ಆ್ಯಂಡ್ ನನಗೆ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಎಲ್ಲ ತೊಗೊಂಡಿದ್ನಲ್ಲ, ಸೊ ಆ ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಬಂದ್ವಿ. ಅಂದರೆ ನಾನು ಬ್ಯಾಗ್ ಹಾಕ್ಕೊಂಡಿದ್ದೆ ಆ್ಯಂಡ್ ಇನ್ನೊಂದು ಏನೋ ಇಟ್ಕೊಂಡಿದ್ದೆ ಅನಿಸುತ್ತೆ, ಹಿಂಗೆ ಇಟ್ಕೊಂಡು ಸಿಂಬಾನು ಇದ್ದ. ಸರಿ ಕ್ಯಾಮ್ರಾ ಬ್ಯಾಗ್ ಅಲ್ಲಿ ಇಟ್ಟಿರ್ತೀನಿ ಪುನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹುಕ್ ಇರುತ್ತಲ್ಲ, ಹುಕ್ಕಿಗೆ ಸಿಗಿಸ್ಬಿಟ್ಟು ಟ್ರೈಪಾಡ್ನು ಅಲ್ಲೇ ಹಿಂಗೆ ಮಲಗಿಸ್ಬಿಟ್ಟು ಹತ್ತಿದ್ವಿ. ಬರ್ತಾ ಇದ್ವಿ, ಆಡುಗೋಡಿ ಸಿಗ್ನಲ್ಗಿಂತ ಮುಂದೆ ಬಂದರೆ, ಆಡುಗೋಡಿ ಸಿಗ್ನಲ್ ಗೊತ್ತಿದ್ರೆ, ಸೊ ಆಡುಗೋಡಿ ಸಿಗ್ನಲ್ ಅಂತ ಇದೆ, ಅಲ್ಲಿಗೆ ನಮ್ಮ ಮನೆ ಒಂದು 2 ಕಿಲೋಮೀಟ್ರ್, ಎರಡರಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಅನ್ಕೊಳ್ಳಿ. ಸೊ ಬರಬೇಕಾದ್ರೆ ಏನಾಗಿದೆ, ಒಂದು ಹಂಪ್ಸ್ನ ದಾಟಿ ಮುಂದೆ ಬಂದಿದ್ದಾರೆ. ಅವಾಗ ಕ್ಯಾಮ್ರಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಬಟ್ ಪುನೀತ್ ನೋಡ್ಕೊಂಡೇ ಇಲ್ಲ ಕ್ಯಾಮ್ರಾ ಅಲ್ಲಿ ಬಿದ್ದಿರೋದು. ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಅಲ್ಲಿ ಕೆಳಗಡೆ ಪಾರ್ಕಿಂಗಲ್ಲಿ, ಮಮ್ಮಿ ಮನೆ ಬಿಲ್ಡಿಂಗ್ ಕೆಳಗಡೆ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಬೇಕಾದ್ರೆ ಕಾಲ ಹತ್ರ ನೋಡ್ಕೋತಾ ಇದ್ರೆ, ಅಯ್ಯೋ ಜಾನ್ವಿ ಕ್ಯಾಮ್ರಾನೇ ಇಲ್ಲ ಅಂತ ಅಂದರು. ನನಗೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ಬಂದು ನೋಡ್ತಾರೆ, ನಿಜವಾಗ್ಲೂ ಕ್ಯಾಮ್ರಾನೇ ಇಲ್ಲ ಅಲ್ಲಿ. ಕ್ಯಾಮ್ರಾ ಬ್ಯಾಗು ಇದು ಇಷ್ಟು ದೊಡ್ಡ ಬ್ಯಾಗು ಗೈಸ್, ಇಷ್ಟು ದೊಡ್ಡ ಬ್ಯಾಗು ನನ್ನ ಗಂಡನಿಗೆ ಬಿದ್ದಿರೋದೇ ಗೊತ್ತಾಗಿಲ್ಲ. ಸೀರಿಯಸ್ಲಿ ನನಗಾದ್ರೂ ಇಷ್ಟು ಚಿಕ್ಕ ಫೋನ್ ಬಿದ್ದಿಲ್ಲ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಬ್ಯಾಗ್ ಬಿದ್ದಿರೋದೇ ಗೊತ್ತಾಗಿಲ್ಲ ಅವ್ರಿಗೆ. ಆಮೇಲೆ ಏನ್ರಿ ಹಿಂಗೆ ಹೇಳ್ತಿದ್ಯಾ, ಕ್ಯಾಮ್ರಾ ಬಂದ್ಬಿಟ್ಟು 55 to 60,000 ಅದರೊಳಗಿರೋ ಮೆಮರಿ ಕಾರ್ಡು ಅದು ಇದು ಎಲ್ಲ ಸೇರಿ 60,000 ಏನು, ಇನ್ನೊಂದು 70,000 ತನಕನೂ ಅದರೊಳಗೆ ಸಾಮಾನಿದೆ. ಏನು ಹೇಳ್ತಿದ್ಯಾ ನೀನು ಅಂತ. ಆಮೇಲೆ ಕ್ಯಾಮ್ರಾ ಇಲ್ಲ ಅಂದರೆ ನಾನು ಎಲ್ಲಿ ಹುಡಿಕೊಂಡು ಹೋಗಲಿ, ಅದನ್ನ ಎಲ್ಲಿ ಬಿದ್ದಿದೆ ಅನ್ನೋ ಒಂದು ಕಾನ್ಷಿಯಸ್ನೆಸ್ಸೇ ಅವ್ರಿಗೆ ಗೊತ್ತಿಲ್ಲ. ಸರಿ ಆಯಿತು ಅಂತ ಏನು ಮಾಡೋದು ಅಂತ ಯೋಚನೆ, ಅಲ್ಲೇ ಪಾರ್ಕಿಂಗಲ್ಲಿ ಒಂದೇ ಒಂದು ನಿಮಿಷ ಯೋಚನೆ ಮಾಡೋ ಅಷ್ಟರಲ್ಲಿ ನನಗೊಂದು ಕಾಲ್ ಬಂತು. ಸೊ ಕಾಲ್ ಬಂತು, ಕಾಲಲ್ಲಿ ಹೇಳಿದ್ರು ಲಕ್ಷಿತಾ ಅಂತ ಕೇಳಿದ್ರು. ನಾನು ಲಕ್ಷಿತ್ ಯಾಕೆ ಇಷ್ಟೊತ್ತಲ್ಲಿ ಕೇಳ್ತಿದ್ದಾರೆ, ಲಕ್ಷಿತ್ ಬೇರೆ ಇದು ಪಿಜ್ಜಾ ಗಾಡಿ ಹತ್ರ ಹೋಗಿದ್ದ. ಹೌದು ಲಕ್ಷಿತ್ ಅವ್ರ ಅಮ್ಮನೇ ಹೇಳಿ ಅಂತ ಅಂದೆ. ಆಮೇಲೆ ಮೇಡಮ್ ಒಂದು ಬ್ಯಾಗ್ ಸಿಕ್ಕಿದೆ ಅಂತ ಅಂದರು. ನಾನು ಲಕ್ಷಿತ್ ಬ್ಯಾಗ್ ಯಾಕೆ ಬರುತ್ತೆ ಅಂದರೆ, ಯೂಶ್ವಲಿ ಒಂದು ಬ್ಯಾಗ್ ಅಂದರೆ ಸ್ಕೂಲ್ ಬ್ಯಾಗ್ ಇರುತ್ತೆ, ಬಟ್ ನಾನು ಸ್ಕೂಲ್ ಬ್ಯಾಗ್ ತಂದಿರಲಿಲ್ಲ, ಇಲ್ಲೇ ಇತ್ತು. ಸೊ ಸ್ಕೂಲ್ ಬ್ಯಾಗ್ ಅಲ್ಲಿಗೆ ಬರುತ್ತೆ, ಯಾವ ಬ್ಯಾಗ್ ಸರ್ ಅಂತಂದೆ. ಮೇಡಮ್ ಒಂದು ಬ್ಯಾಗ್ ಅಂತ ಅಂದರು ಅವರು, ಕ್ಯಾಮ್ರಾ ಬ್ಯಾಗ್ ಅಂತ ಹೇಳಿಲ್ಲ. ಆಮೇಲೆ ನಾನೇ ಮೆನ್ಷನ್ ಮಾಡಿದೆ, ಸರ್ ಕ್ಯಾಮ್ರಾ ಬ್ಯಾಗಾ ಅಂತ ಅಂದೆ. ಹೌದು ಮೇಡಮ್ ಕ್ಯಾಮ್ರಾ ಬ್ಯಾಗು ಅಂತ ಅಂದರು. ಯಪ್ಪ ಸದ್ಯ ಕ್ಯಾಮ್ರಾ ಬ್ಯಾಗು ಅಂತ ಹೇಳಿದ್ರಲ್ಲ ಅಂತ ಒಂಥರ ಒಂದು ಉಸಿರು ಬಂತು. ಸರಿ ಎಲ್ಲಿ ಬೀಳ್ಸಿದ್ದಾರೆ ಇದು ಎಕ್ಸಾಕ್ಟ್ಲಿ ಅಂತ ಹೇಳಿ ಅಂತ ಅಂದೆ. ಆವಾಗ ಆಡುಗೋಡಿ ಸಿಗ್ನಲ್ ರೋಡಲ್ಲಿ ಬೀಳ್ಸಿದ್ದೀರಾ ಮೇಡಮ್ ಅಂತ ಅಂದರು. ಸರಿ ಇಮ್ಮಿಡಿಯೇಟಾಗಿ ಹೋದ್ವಿ. ಅಲ್ಲಿಗೆ ಹೋದಾಗ ಅವ್ರಿಗೆ ಆ್ಯಕ್ಚುಲಿ ಲಕ್ಷಿತದು ಈ ಒಂದು ಕಾರ್ಡ್ ಸಿಕ್ಕಿದೆ, ಈ ಒಂದು ಕಾರ್ಡ್. ಸೊ ಇದರಲ್ಲಿ ಬಂದ್ಬಿಟ್ಟು ನನ್ನ ಫೋನ್ ನಂಬರ್ ಇದೆ, ಅದಕ್ಕೆ ಹೈಡ್ ಮಾಡಿದ್ದು. ಸೊ ನನ್ನ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಇರೋದ್ರಿಂದ ಅವರು ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿದ್ದು. ಆ್ಯಕ್ಚುಲಿ ಈ ಕಾರ್ಡು ನಾನು ಇದರಲ್ಲಿ ಏನು ಇಟ್ಟಿದ್ದೀನಿ ಅಂದರೆ, ಇದು ಬಂದು ಪೇರೆಂಟ್ ID ಕಾರ್ಡ್ ಆಯಿತಾ. ಇದನ್ನ ಏನು ಇಟ್ಟಿದ್ದೀನಿ ಅಂದರೆ, ಲಕ್ಷಿತ್ ಬೈ ಚಾನ್ಸ್ ಏನಾದರೂ ಇಳಿಸ್ಕೋಬೇಕಾದ್ರೆ ಅಥವಾ ಏನೇ ಮಾಡಬೇಕು ಅಂದರೆ ಪೇರೆಂಟ್ ID ಕಾರ್ಡ್ ತೋರಿಸಲೇಬೇಕು. ಬೇರೆಯವ್ರು ಏನಾದರೂ ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರಾದರೂ ಅವನ್ನ ಕರ್ಕೊಂಬರ್ಬೇಕು ಅಂದರೆ ಪೇರೆಂಟ್ ID ಕಾರ್ಡ್ ಇಲ್ಲದಂತೆ ಆಗಲ್ಲ. ಅವ್ನಿಗೆ ಆ್ಯನ್ಯುವಲ್ ಡೇ ಇತ್ತಲ್ಲ, ಆ್ಯನ್ಯುವಲ್ ಡೇ ಟೈಮಲ್ಲಿ ಈ ಕ್ಯಾಮ್ರಾ ಬ್ಯಾಗ್ ಇಟ್ಟಿದ್ದೀನಿ, ನಾನು ಎಲ್ಲೋ ಕಳೆದಾಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಈ ID ಕಾರ್ಡ್ನ ಮರ್ತೆ ಹೋಗಿದ್ದೀನಿ ಕ್ಯಾಮ್ರಾ ಬ್ಯಾಗಲ್ಲಿ ಇಟ್ಟಿರೋದು. ಈ ರೀತಿ ಎಲ್ಲ ಆಯಿತು ಗೈಸ್. ಸೊ ಫೈನಲಿ ಹೋಗಿ ಅವ್ರಿಗೆ ಮಂಗಳೂರು ಹುಡುಗರು ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಂಥರ ದೇವ್ರು ಬಂದಾಗ ಆಯಿತು ನನಗೆ. ದೇವ್ರು ಬಂದು ಕ್ಯಾಮ್ರಾ ಕೊಟ್ಟಂಗೆ, ಕ್ಯಾಮ್ರಾ ಬ್ಯಾಗ್ನ ಕೊಟ್ಟಂಗೆ ಅನಿಸ್ತು. ಸೀರಿಯಸ್ಲಿ ಕ್ಯಾಮ್ರಾ ಒಂದು 55,000 ಆಯಿತಾ. ಅದರಲ್ಲಿ ಈ ಒಂದು ಇದು ಸ್ಪೀಕರ್ಸ್ ಅಲ್ಲ, ಏನಂತಾರೆ ಇದನ್ನ, ಹಿಂಗೆ ಹಾಕೊತೀವಲ್ಲ ನಾವು. ಆ್ಯಂಡ್ ಅದರಲ್ಲಿ ಇದೊಂದು ಮೈಕ್, ಈ ಮೈಕೆ ಬಂದುಬಿಟ್ಟು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, 10,000 ಮೈಕ್ ಇದು. ಸೊ ಇದು ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು. ಇಲ್ಲಿ ನೋಡ್ಬೋದು ಮೇಲ್ಗಡೆ ಈ ಥರ ಹೊಡೆದೋಗಿದೆ, ಇಲ್ಲಿ ಕೆಳಗಡೆ ಈ ಥರ ಹೊಡೆದೋಗಿದೆ. ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಬೀಳಿಸಿದ ಮೇಲೆ ಕ್ಯಾಮ್ರಾ ಬ್ಯಾಗ್ ಮೇಲೆ ಒಂದು ಗಾಡಿ ಏನೋ ಹೊರಟೋಗಿದೆ. ನನ್ನ ಪುಣ್ಯಕ್ಕೆ ಕ್ಯಾಮ್ರಾ ಇರೋ ಸೈಡಿಗೆ ಹೋಗಿಲ್ಲ, ಈ ಕಡೆ ಸೈಡಿಂದ ಒಂದು ಗಾಡಿ ಏನೋ ಹೊರಟೋಗ್ಬಿಟ್ಟಿದೆ. ಸೊ ಆವಾಗ ಇದೆಲ್ಲ ಎರಡು ಪಾರ್ಟ್ ಇರುತ್ತೆ ಈ ಥರ ಕ್ಯಾಮ್ರಾ ಬ್ಯಾಗಲ್ಲಿ ತೋರಿಸ್ತೀನಿ. ಸೊ ಈ ಥರ 2 ಪಾರ್ಟ್ ಇರುತ್ತೆ. ಈ ಕಡೆ ಪಾರ್ಟ್ ಮೇಲಿಂದ ಗಾಡಿ ಹರ್ಕೊಂಡು ಹೊರಟೋಗ್ಬಿಟ್ಟಿದೆ ನೋಡಿ. ಒಳಗಡೆ ಕ್ಯಾಮ್ರಾ ಬ್ಯಾಗು ಕೂಡ ಒಂದು ಸ್ವಲ್ಪ ಹರಿದು ಬಿಟ್ಟಿದೆ. ತುಂಬ ಹುಷಾರಾಗಿ ಇಟ್ಕೊಂಡಿದ್ದೀನಿ ನಾನು ಈ ಕ್ಯಾಮ್ರಾ ಬ್ಯಾಗ್. ಇಲ್ಲಾಂದ್ರೆ ಒಂದು 4 ಲಕ್ಷಕ್ಕೆ 3 ತಿಂಗಳು ಮಗ. ಸೊ ಆಲ್ಮೋಸ್ಟ್ ಒಂದು 5 ವರ್ಷದಿಂದಲೂ ಈ ಕ್ಯಾಮ್ರಾ ಬ್ಯಾಗ್ ನನ್ನ ಹತ್ರ ಇದೆ. ಯಪ್ಪ, ಇಲ್ಲಿ ಕ್ಯಾಮ್ರಾ ಬರುತ್ತೆ, ಇಲ್ಲಿ ಇದು ಬರುತ್ತೆ. ಸೊ ಗಾಡಿ ಹಿಂಗೆ ಹರಿದ್ಬಿಟ್ಟು ಹೋಗಿದೆ ಈ ಕಡೆಯಿಂದ. ಸೊ ಇಲ್ಲಿರುವಂಥ ಕ್ಯಾಮ್ರಾ ಸೇಫ್ ಆಯಿತು. ಬಟ್ ಆ ಕಡೆ ಸೈಡಲ್ಲಿ ಇದ್ದಂಥ ನನ್ನ ಮೈಕ್ ಒಂದು ಸ್ವಲ್ಪ ಒಳಗಡೆ ಏನೂ ಹಾಳಾಗಿಲ್ಲ, ಬಟ್ ಔಟರ್ ಬಾಡಿ ಹಾಳಾಗಿದೆ.
ಆ್ಯಂಡ್ ಇದೊಂದು ನನ್ನ ಚಾರ್ಜರ್, ಅಂದರೆ ಬ್ಯಾಟ್ರಿ ಚಾರ್ಜರ್ ಬರುತ್ತೆ. ಸೊ ಬ್ಯಾಟ್ರಿ ಚಾರ್ಜರ್ ಹಾಳಾಯಿತು, ಫುಲ್ ನೋಡ್ಬೋದು ಹೆಂಗಾಗೋಗಿದೆ ಅಂತ, ಈ ಥರ ಆಗೋಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಕ್ಯಾಮ್ರಾಗೆ ಫಿಕ್ಸ್ ಮಾಡುವಂಥದ್ದು ಒಂದು ಇದು ಕೂಡ ಸ್ವಲ್ಪ ಹಾಳಾಗಿದೆ. ಇದೆಲ್ಲ ಹಾಳಾಗೋದ್ಕಿಂತ ಮೇನ್ ಆಗಿ ನಾನು ಬೀಗ್ ರೂಟದ್ದು ವ್ಲಾಗು, ಮತ್ತು ಇಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಕೂಡ ವ್ಲಾಗ್ ಮಾಡಿದ್ದೆ. ಲಚ್ಚುದು ಅವರ ಅಂದರೆ ಅರುಣ್ ಅವ್ರ ಕಸಿನ್ ಮಗಳದು ನಾಮಕರಣಕ್ಕೆ ಹೋಗಿದ್ವಲ್ಲ, ಸೊ ಅದ್ರದ್ದು ಎಲ್ಲ ಈ ಒಂದು ನನ್ನ ಮೆಮರಿ ಕಾರ್ಡಲ್ಲಿತ್ತು. ಸೊ ಮೆಮರಿ ಕಾರ್ಡ್ ಹಾಳಾಗಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಚಿಪ್ ಆಗಿಬಿಟ್ಟಿದೆ, ಈ ಥರ ಆಗಿದೆ. ಸೊ ಡ್ಯಾಮೇಜ್ ಆಗಿದೆ ಮೆಮರಿ ಕಾರ್ಡ್ ಡ್ಯಾಮೇಜ್ ಆಗಿರೋದ್ರಿಂದ ಎಲ್ಲ ವೀಡಿಯೋಸು ಹೊಗೆ ಹಾಕೋತು, ಅದು ಆನೇ ಆಗ್ತಾ ಇಲ್ಲ, ಡಿಟೆಕ್ಟೇ ಮಾಡ್ತಾ ಇಲ್ಲ. ಸರಿ ಏನಾದರೂ ಮಾಡೋಣ ಪುನೀತ್ ತುಂಬ 2-3 ದಿನದಿಂದನೂ ಟ್ರೈ ಮಾಡಿದ್ರು, ಆ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ ಎಲ್ಲನೂ ಹಾಕಿ ಟ್ರೈ ಮಾಡಿದ್ರು. ಬಟ್ ಏನು ಮಾಡಿದ್ರು ಅದನ್ನ ಡಿಟೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮೆಮರಿ ಕಾರ್ಡೇ ಡಿಟೆಕ್ಟೇ ಆಗ್ತಾ ಇಲ್ಲ, ಅದು ಆಕ್ಸೆಸ್ಸೇ ಕೊಡ್ತಾ ಇಲ್ಲ. ಸೊ ಈ ಥರ ಆಗಿದೆ ಗೈಸ್. ಅದರಿಂದ ಎಲ್ಲ ವೀಡಿಯೋಸು ಹೋಯಿತು. ನಾನು ಯಾವ ವೀಡಿಯೋಸು ಅಪ್ಲೋಡ್ ಅಂದರೆ ನನ್ನ ಫೋನಲ್ಲಿ ಎಷ್ಟು ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೀನೋ ಅಷ್ಟು ವೀಡಿಯೋಸ್ ಮಾತ್ರ ಇದೆ. ಇನ್ನೊಂದು ಚಾನ್ಸ್ ಇದೆ, ಈ ಮೆಮರಿ ಕಾರ್ಡ್ನ ವಾಪಸ್ ನಾನು ರಿಟ್ರೀವ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಹೊರಗಡೆ ಕೂಡ ಕೊಡೋಣ ಅಂತ ಹೇಳಿದ್ರು ಪುನೀತ್. ಬಿಕಾಸ್ ನನಗೆ ಬೇರೆ ಎಲ್ಲ ವೀಡಿಯೋಸ್ಗಿಂತನೂ ಮೇನಾಗಿ ಬೀಗ್ ರೂಟದ ವೀಡಿಯೋಸ್ ನಿಮ್ಮ ಜೊತೆ ಅಂದರೆ ಆಗಿದ ತಕ್ಷಣವೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ನಿಜವಾಗ್ಲೂ 1 ಜನವರಿಗೆ ನಾನು ಬೀಗ್ ರೂಟದ ಬ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದೇ ರೀತಿಯಾಗಿ ಹಾಕ್ಕೊಂಡು ಬಂದು ಡಿಲೇ ಆಗ್ತಾನೇ ಇದೆ. ಆ್ಯಂಡ್ ಇವಾಗ ಮೆಮರಿ ಕಾರ್ಡ್ ಕೂಡ ವರ್ಕ್ ಆಗ್ತಾಯಿಲ್ಲ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಷ್ಟೊಂದು ಮೆಮರೀಸ್ ಇತ್ತು ಅದರಲ್ಲಿ, ಪಿಕ್ಚರ್ಸ್ ಎಷ್ಟೊಂದು ಕ್ಲಿಕ್ ಮಾಡಿರೋದು ಮಕ್ಕಳದಾಗಲಿ. ಸೊ ಅದೇ ಒಂದು ಬೇಜಾರಾಗ್ತಿದೆ. ಇದು 128 GB ಮೆಮರಿ ಕಾರ್ಡು. ನನಗೆ ಮೆಮರಿ ಕಾರ್ಡ್ ಹಾಳಾದ್ರೂ ಪರವಾಗಿಲ್ಲ, ನನ್ನ ಅದರೊಳಗಿರೋ ಡೇಟಾ ವಾಪಸ್ ಬಂದುಬಿಟ್ರೆ ಸಾಕಲ್ಲಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಗೈಸ್ ಬೀಗ್ ರೂಟದ ಬ್ಲಾಗ್ನ ಇನ್ನೂ ಹಾಕಿಲ್ಲ, ಅದಕ್ಕೆ ನನ್ನ ವೀಡಿಯೋಸ್ನ ಕೂಡ ಏನೂ ಆಗ್ತಾಯಿಲ್ಲ. ಬಿಕಾಸ್ ನನ್ನ ಹತ್ರ ತುಂಬ ವೀಡಿಯೋಸ್ನ ಇದರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸೊ ಇದಿಲ್ಲದಂತೆ ನಾನು ಹೆಂಗೆ ವೀಡಿಯೋಸ್ ಹಾಕ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಚಾನ್ಸ್, ದೇವ್ರ ದಯದಿಂದ ಅದು ರಿಟ್ರೀವ್ ಆಗಿಬಿಟ್ಟು ನನಗೆ ಸಿಕ್ಬಿಟ್ರೆ ಆದಷ್ಟು ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಸ್, ಇವಾಗ ಬನ್ನಿ ಹೋಗೋಣ, ಒಂದು ಸ್ವಲ್ಪ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಚಿಕ್ಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೂ ಲಚ್ಚು ಅವರ ಕೋ-ಸಿಸ್ಟರ್ ಮಗುದು ನಾಮಕರಣ ಏನಾಗಿತ್ತು ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ದೇವ್ರ ಹತ್ರ ದಯವಿಟ್ಟು ಬೇಡ್ಕೊಳ್ಳಿ ಮೆಮರಿ ಕಾರ್ಡು ಚೆನ್ನಾಗಾಗಲಿ. ನಾನು ಎಲ್ಲ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗಿದ್ದೆ. ಎಷ್ಟೊಂದು ಒಂಥರ ಒಳ್ಳೊಳ್ಳೆ ಮೆಮರೀಸ್ ನನ್ನ ಕೋ-ಸಿಸ್ಟರ್ ಜೊತೆ ಎಲ್ಲ ಮಾತಾಡಿಕೊಂಡು ಆ ಥರ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ತುಂಬ ಇನ್ಸಿಸ್ಟ್ ಮಾಡ್ತಿದ್ರಲ್ಲ ನಿಮ್ಮ ಕೋ-ಸಿಸ್ಟರ್ ಜೊತೆ ವೀಡಿಯೋ ಮಾಡಿ ಅಂತೆಲ್ಲ. ಸೊ ಎಲ್ಲನೂ ಮಾಡ್ಕೊಂಡಿದ್ದೆ. ಎಲ್ಲ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಪ್ಲೀಸ್ ನನಗೋಸ್ಕರ ನೀವು ಕೂಡ ಬೇಡ್ಕೊಳ್ಳಿ, ಆ ಮೆಮರಿ ಕಾರ್ಡ್ ಸರಿ ಹೋಗಿ ಅಟ್ಲೀಸ್ಟ್ ಆ ಡೇಟಾ ಸಿಕ್ಬಿಡ್ಲಿ. ಆಮೇಲೆ ಬೇಕಾದರೆ ಮೆಮರಿ ಕಾರ್ಡ್ ಬೇಡ ನನಗೆ. ಸೊ ಪ್ಲೀಸ್ ಆಯಿತಾ. ಆ್ಯಂಡ್ ಲೆಕ್ಕಾಚಾರದಲ್ಲಿ ಅವತ್ತು ನಮಗೆ ಆಲ್ಮೋಸ್ಟ್ 1 ರಿಂದ 1,20,000 ತನಕನೂ ಲಾಸ್ ಆಗಬೇಕಾಗಿತ್ತು. ಆ ರಾತ್ರಿ ಒಂದು 3 ರಿಂದ 4 ಅವರಲ್ಲಿ ನಾವು 1,20,000 ತನಕ ಲಾಸ್ ಮಾಡ್ಕೋತಾ ಇದ್ವಿ. ದೇವ್ರ ಪುಣ್ಯಕ್ಕೆ ಆ ಥರ ಲಾಸ್ ಏನೂ ಆಗಲಿಲ್ಲ, ಬಟ್ ಮೆಮರೀಸ್ ಅನ್ನೋದು ಹೋಯಿತು. ಅದೇ ಒಂದು ಬೇಜಾರಾಗ್ತಿದೆ. ಒಂದು ಕಡೆ ಖುಷಿನೂ ಇದೆ, ಓಕೆ ಕಳ್ಕೊಂಡಿದ್ದ ವಾಪಸ್ ಸಿಕ್ತು ನಮಗೆ, ಬಟ್ ಮೆಮರೀಸ್ ಅನ್ನೋದು ಹೊರಟೋಯ್ತಲ್ಲ ಅನ್ನೋ ಒಂದು ಬೇಜಾರು ಸಕ್ಕತ್ತಿದೆ ನನಗೆ ಅಂತೂ. ಆ್ಯಂಡ್ ಪುನೀತ್ ಕೂಡ ಅದೇ ಅಂತಿದ್ರು, ನೀನು ಯಾಕೆ ನನ್ನ ಕಾಲ ಹತ್ರ ಇಟ್ಟರೆ ಅಂತ ಅವ್ರು ನನಗೆ ಬೈತಾ ಇದ್ದಾರೆ. ನನಗೇನು ಗೊತ್ತಿತ್ತು ಅದು ಬೀಳುತ್ತೆ, ಇಷ್ಟು ದೊಡ್ಡ ಬ್ಯಾಗ್ ಗೊತ್ತಾಗ್ದಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ, ಫೇಟ್ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ, ನನ್ನ ಪರಿಸ್ಥಿತಿ ಈ ರೀತಿಯಾಗಿದೆ. ನಾನು ಏನು ಮಾಡಲಿ, ಆ ಮದುವೆ ಟೈಮಲ್ಲೂ ನನ್ನ ಮೆಮರಿ ಕಾರ್ಡ್ ಒಂದು ಬಟ್ ಆವಾಗ ಪುನೀತೆ ಒಂದು 2 ದಿನ ಬಿಟ್ಕೊಂಡು ಅವರೇನೆ ರಿಟ್ರೀವ್ ಮಾಡಿಕೊಟ್ರು ಡೇಟಾಸ್ ಎಲ್ಲ. ಈ ಸತಿ ಈ ಥರ ಆಗ್ಬಿಟ್ಟು ಎಲ್ಲ ಹೋಯ್ತು. ಗೊತ್ತಿಲ್ಲ ನನಗೆ ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಗೈಸ್, ಇರೋದನ್ನ ಏನು ನಿಜ ಇದೆಯೋ, ಏನು ಸತ್ಯ ಇದೆಯೋ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ದಯವಿಟ್ಟು ಬೇರೆ ಥರ ಯಾವುದೇ ಥರ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಯಾವಾಗಲೂ ಇದೇನಾ ಹಂಗೆ ಹಿಂಗೆ ಅಂದ್ಕೊಂಡು. ಯಾವಾಗಲೂ ಇದೇನಂದರೆ ಯಾವಾಗಲೂ ನನ್ನ ಜೊತೆನೇ ಆಗುತ್ತೆ, ಯಾಕೆ ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಹೋಗಲಿ ಬಿಡಿಯೋದಾಗೆ ಅದು. ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಹೋಗೋಣ. ಸೊ ಗೈಸ್, ಆ್ಯಕ್ಚುಲಿ ನಾನು ಇವಾಗ ರೀಸೆಂಟ್ಲಿ ಒಂದು ತವಾನ ತೋರಿಸಿದೆ ಇದು. ಸೊ ಈ ತವಾ ಬಗ್ಗೆ ನನಗೆ ತುಂಬ ಕ್ವೆರೀಸ್ ಬಂತು. ಯಾವ ತವಾ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ, ತುಂಬ ಚೆನ್ನಾಗಿದೆ ಅಂತೆಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಏನಪ್ಪ ಅಂದರೆ ಇದು ಬಂದು ಅಗ್ಯಾರದು. ಸೊ ಇದು ಬಂದು ಅಗ್ಯಾರದು
ಇಂಪೀರಿಯಲ್ ಗ್ರೆನೈಟ್ ನಾನ್ ಸ್ಟಿಕ್ ತವಾ. ಸೊ ತುಂಬಾನೇ ಚೆನ್ನಾಗಿದೆ ಈ ತವಾ. ಇದನ್ನ ನಾನು ಯಾರೋ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಅವ್ರ ಹತ್ರ ಆ್ಯಕ್ಚುಲಿ ಕುಕ್ವೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ತುಂಬ ಸ್ಟರ್ಡಿ ಇದೆ ಅವ್ರ ಕುಕ್ವೇರ್ಸ್. ನಾನು ಸ್ಟೀಲ್ದು ಕಡಾಯಿ ಕೂಡ ತೋರಿಸಿದ್ದೆ, ಸ್ಟೀಲ್ದು ಇನ್ನೂ ಕೂಡ ತೋರಿಸಿ ಅಂತ ಹೇಳ್ತಾ ಇದ್ರಿ, ತೋರಿಸ್ತೀನಿ ಆದಷ್ಟು ಬೇಗ. ಆ್ಯಂಡ್ ಇದೊಂದು ತವಾನ ತಗೊಂಡಿದ್ದೆ. ಸೊ ಇದು ಬಂದು ನಾನ್ ಸ್ಟಿಕ್ ಆಗಿದ್ರು ಮೇಲ್ಗಡೆ ಬಂದು ಗ್ರೆನೈಟ್ ಫಿನಿಶ್ ಇದೆ. ಆ್ಯಂಡ್ ಇದು ಬಂದು ಕಾಸ್ಟ್ ಅಲ್ಯೂಮಿನಿಯಂ ಮಟೀರಿಯಲ್ ಇಂದ ಮಾಡಿರುವಂಥ ಒಂದು ತವಾ. ಸೊ ಈ ಥರ ಗ್ರೆನೈಟ್ ಫಿನಿಶ್ ನಾನ್ ಸ್ಟಿಕ್ ತವಾ. ಇದರಲ್ಲಿ ಬಂದು ಆಮ್ಲೆಟ್ ಆಗಲಿ ಅಥವಾ ದೋಸೆ ಆಗಲಿ ಪರಾಟ ಆಗಲಿ ಏನೇ ಮಾಡಿ ನೀವು ಆರಾಮಾಗಿ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ಸ್ಟಿಕ್ ಆಗೋದು ನಾರ್ಮಲ್ ತವಾಗಳೆಲ್ಲ ಇರುತ್ತಲ್ಲ ಅಲ್ಯೂಮಿನಿಯಂ ತವಾಗಳು ಮಾಮೂಲಿದು ಒಂಥರ ಅಂಟ್ಕೊಂಡ್ಬಿಡೋದು ಅಥವಾ ದೋಸೆನೇ ಬರಲ್ಲ, ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ತವಾನಲ್ಲಿ ಆ ಪ್ರಾಬ್ಲಮೇ ಇಲ್ಲ. ನಾನು ಸುಮಾರು ಅಡುಗೆಗಳನ್ನ ಮಾಡಿಬಿಟ್ಟಿದ್ದೀನಿ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಹ್ಯಾಂಡಲ್ ಕೂಡ ಅಷ್ಟೇ ತುಂಬಾ ಸ್ಟರ್ಡಿ ಇದೆ. ಮತ್ತು ತವಾ ಬಿಸಿ ಆದ ತಕ್ಷಣ ಹ್ಯಾಂಡಲು ಬಿಸಿ ಆಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಆರಾಮಾಗಿ ನೀವು ಈ ಥರ ಇಟ್ಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ತವನಲ್ಲಿ ನನಗೆ ಇಷ್ಟ ಆಗಿದ್ದು ಮೇನ್ ಕ್ವಾಲಿಟಿ ಬಂದ್ಬಿಟ್ಟು ದಿಸ್ ಯೂಸಸ್ ವೆರಿ ಲೆಸ್ ಆಯಿಲ್. ಸೊ ನಾವು ಕಂಪ್ಯಾರಿಟಿವ್ಲಿ ಬೇರೆ ಚಪಾತಿ ಇದಕ್ಕೆಲ್ಲ ತುಂಬ ಆಯಿಲ್ ಹಾಕಬೇಕು ಅಥವಾ ಪರೋಟಾಗೆ ದೋಸೆಗೆ ಆಗಲಿ ತುಂಬ ಆಯಿಲ್ ಹಾಕಬೇಕು ಆ ಥರ ಎಲ್ಲ ಇರುತ್ತಲ್ಲ. ಆ್ಯಂಡ್ ಇವಾಗಿನ ಇದರಲ್ಲಿ ನಾವು ಆಯಿಲ್ ಎಷ್ಟು ಕಡಿಮೆ ತಿಂತೀವೋ ಅಷ್ಟೇ ಒಳ್ಳೆಯದು. ಬಟ್ ಇದರಲ್ಲಿ ಬಂದ್ಬಿಟ್ಟು ತುಂಬಾ ಕಡಿಮೆ ಆಯಿಲ್ನ ಇದು ತಗೊಳುತ್ತೆ. ಇನ್ಫ್ಯಾಕ್ಟ್ ನೀವು ಆಯಿಲ್ ಹಾಕಲಿಲ್ಲ ಅಂದರೂ ಕೂಡ ದೋಸೆ ಹಾಗೇನೆ ನೀಟಾಗಿ ಎದ್ದೇಳುತ್ತೆ. ಸೊ ಆ ರೀತಿಯಾಗಿ ಇರುವಂಥ ಒಂದು ತವ ನಾನು ರೆಕಮೆಂಡ್ ಮಾಡ್ತೀನಿ. ನೀವೇನಾದರೂ ಬೈ ಚಾನ್ಸ್ ಒಂದು ಒಳ್ಳೆ ದೋಸೆ ತವಾಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಈ ಥರ ತವಾನ ಇನ್ವೆಸ್ಟ್ ಮಾಡ್ಬೋದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನ ನೀವು ಬರೀ ಗ್ಯಾಸ್ ಮೇಲೆ ಅಂತಾನೆ ಅಲ್ಲ, ಇಂಡಕ್ಷನ್ ಫ್ರೆಂಡ್ಲಿ ಕೂಡ ಇದೆ ಇದು. ಸೊ ಇಂಡಕ್ಷನ್ ಮೇಲೆ ಕೂಡ ಇಟ್ಟು ನೀವು ಅಡುಗೆನ ಮಾಡ್ಬೋದು ಇದ್ರ ಜೊತೆ. ಮತ್ತು ಬೈ ಚಾನ್ಸ್ ನಿಮಗೆ ಸಾಟೆ ಮಾಡಬೇಕು ವೆಜೀಸ್ನ, ಸ್ವಲ್ಪ ವೆಜೀಸ್ ಏನಾದರೂ ನಿಮಗೆ ಸಾಟೆ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು. ಬಿಕಾಸ್ ನೋಡ್ಬೋದು ಈ ಥರ ಇದನ್ನ ಕೊಟ್ಟಿರೋದ್ರಿಂದ ಒಂಥರ ಡೀಪ್ ಆಗಿರೋದ್ರಿಂದ ಒಂಚೂರು ನೀವು ವೆಜೀಸ್ನ ಕೂಡ ಸಾಟೆ ಮಾಡ್ಬೋದು. ಸೊ ನನಗೆ ಹಲವಾರು ರೀತಿಯಾಗಿ ಈ ಒಂದು ತವಾ ಯೂಸ್ ಆಗ್ತಿದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ಒಂದು ವೆಜ್ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಕ್ಕಳಿಗೆ ಇಬ್ರಿಗೂ ಚಪಾತಿ ಮಾಡಿದ್ದೆ ಆ್ಯಂಡ್ ನನಗೆ ಬಂದ್ಬಿಟ್ಟು ಅಂದರೆ ನಾನು ಆ್ಯಕ್ಚುಲಿ ಮೇಥಿ ಪರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಸಿಂಬಾ ತಿನ್ನಲ್ಲ, ಅದರೊಳಗೆ ಅವನಿಗೆ ಮೆಂತ್ಯ ಸಿಗೋಂಗಿಲ್ಲ, ಇದು ಜೀರಿಗೆ ಸಿಗೋ ಹಾಗೆಲ್ಲ ಉಗದೇ ಬಿಡ್ತಾನೆ. ಸೊ ಸರಿ ಬಿಡು ಚಪಾತಿನೇ ಲಟ್ಟಿಸ್ಕೊಂಡು ಅದರಲ್ಲಿ ಬಂದ್ಬಿಟ್ಟು ವೆಜ್ಜೀಸ್ನ ಇಟ್ಬಿಟ್ಟು ವೆಜ್ ರೋಲ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವೆಜ್ ರೋಲ್ನ ಸಿಂಪಲ್ ಆಗಿ ನಾನು ಯಾವ ರೀತಿಯಾಗಿ ಮನೆಯಲ್ಲೇ ವೆಜ್ ರೋಲ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪುಟ್ಟ ರೆಸಿಪಿ, ಐ ಹೋಪ್ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನೀವೇ ಬೈ ಚಾನ್ಸ್ ಒಬ್ಬರೇ ಇದ್ದೀರಾ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಬಟ್ ಜಾಸ್ತಿ ಕೆಲಸ ಇರಬಾರ್ದು ಅಂತಂದರೆ ಇದನ್ನು ನೀವು ಮಾಡ್ಕೋಬೋದು. ಸೊ ಬನ್ನಿ ತೋರಿಸ್ತೀನಿ. ಹಾಗೂ ಗೈಸ್ ಇದನ್ನ ನೀವು ವಾಶ್ ಮಾಡಬೇಕಾದ್ರೆ ಆದಷ್ಟು ಈ ಥರ ಸ್ಪಾಂಜ್ ಸೈಡ್ ಇರುತ್ತಲ್ಲ ಆ ಥರ ಇದರಲ್ಲೇ ವಾಶ್ ಮಾಡಿ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದ್ರೆ ನೀವು ಡಿಶ್ ವಾಷರಲ್ಲಿ ಕೂಡ ಇದನ್ನ ವಾಶ್ ಮಾಡ್ಕೋಬಹುದು. ಮತ್ತೆ ಇದ್ರದ್ದು ಕಂಪ್ಲೀಟ್ ಡಯಾಮೀಟರ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಇದ್ರದ್ದು ಡಯಾಮೀಟರ್ ಇದೆ. ಸೊ ಆರಾಮಾಗಿ ಒಂದು ಒಳ್ಳೆ ಮಸಾಲೆ ದೋಸೆ ಆಗಲಿ ಫುಲ್ ದೋಸೆ ಆಗಲಿ ನೀವು ಆರಾಮಾಗಿ ಇದರಲ್ಲಿ ಮಾಡ್ಕೋಬಹುದು. ಎಸ್ ಗೈಸ್ ಈ ರೀತಿಯಾಗಿದೆ. ಇದ್ರದ್ದು ಇನ್ಫಾರ್ಮೇಷನ್ನ ಕೇಳಿದ್ರಿ, ಸೊ ಶೇರ್ ಮಾಡಿದ್ದೀನಿ. ವೆಜ್ ರೋಲ್ ಮಾಡೋಕ್ಕೆ ನಾನು ತೊಗೊಂಡಿರೋಂಥ ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮ್ಯಾಟೊ. ನೀವು ಇದರಲ್ಲಿ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು, ಗ್ರೀನ್ ಪೀಸ್ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರದ ವೆಜಿಟೇಬಲ್ಸ್ ನೀವು ಬ್ರಾಕೊಲಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಡಿಪೆಂಡ್ಸ್ ನಿಮ್ಗೆ ಏನಿದೆ ಮನೇಲಿ ಏನು ಅವೈಲೇಬಲ್ ಇದೆ ಅದ್ರ ಮೇಲೆ. ಸೊ ನಮ್ಮ ಮನೇಲಿ ಇದಿಷ್ಟಿತ್ತು, ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ. ತವೆನಲ್ಲಿ ಒಂದಿಷ್ಟು ಬಟರ್ನ ಹಾಕ್ಕೊಂಡು ಸ್ವಲ್ಪ ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಂಡೆ. ಬಿಕಾಸ್ ಹಸಿ ಅನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂಚೂರು ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಫಸ್ಟ್ ಹಾಕ್ಕೊಂಡು ಅದನ್ನ ಚೂರು ಸಾಟೆ ಮಾಡಿಕೊಂಡು ಮತ್ತು ಅದರಲ್ಲಿ ಪೆಪ್ಪರ್ ಪೌಡರ್ನ ಒಂಚೂರು ಹಾಕ್ಕೊಂಡು ಹಾಗೂ ಒಂದು ಚುಟ್ಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಇರಲಿ ಅಂತ ವೆಜಿಟೇಬಲ್ಸ್ಗೆ. ಸೊ ಈ ಥರ ಸಾಟೆ ಮಾಡಿಕೊಂಡು ಆಲ್ಮೋಸ್ಟ್ ಇದಾಗ್ತಾ ಇದೆ ಅನ್ನೋ ಟೈಮಲ್ಲಿ ಟೊಮ್ಯಾಟೊನ ಹಾಕ್ಕೊಂಡು ಒಂಚೂರು ಸಾಟೆ ಮಾಡಿಕೊಂಡೆ. ಬಿಕಾಸ್ ಟೊಮ್ಯಾಟೊ ಏನು ಗೊತ್ತಾ, ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಅದು ಕರಗ್ಬಿಡುತ್ತೆ ಬೇಗನೆ, ಅದಕ್ಕೇ ಆ ಥರ ಮಾಡಿದ್ದು. ವೆಜೀಸ್ನ ಸಾಟೆ ಮಾಡಿದ್ದಾಯಿತು. ಇವಾಗ ಏನು ಚಪಾತಿ ಇಟ್ಟು ಮಿದ್ದಿದ್ನಲ್ಲ, ಸೊ ಇದರಿಂದ ಓಕೆ ಮಕ್ಕಳೇ, ನೀವು ಬೇಕಾದ್ರೆ ಪರೋಟಾನು ಕೂಡ ತಗೋಬಹುದು. ಬಟ್ ನನಗೆ ಹೆಲ್ದಿಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಚಪಾತಿ ಹಿಟ್ಟಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದೆ ಹೆಲ್ದಿ. ಮೈದಾ ಹಾಕೋದ್ಕಿಂತ ಗೋಧಿ ಹಿಟ್ಟಲ್ಲೇ ನಿಮ್ಮ ಪರೋಟ ಏನಾದರೂ ಮಾಡ್ಕೊಳ್ಳಿ.
ಚಪಾತಿ ಹಿಟ್ಟು ತುಂಬಾ ಜನ ಹೇಳ್ತಾರೆ ಚಪಾತಿ ಹಿಟ್ಟು ತುಂಬಾ ನಮ್ದು ಒಂಥರ ಕಡಕ್ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ ಅಂತ. ಸೊ ಅದ್ರದ್ದು ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ತವೆ ತುಂಬಾ ಈ ತರ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಲ್ಲಿ ಇದ್ರೆ ತವೆ ಕಾದಿರಲ್ಲ ಚೆನ್ನಾಗಿ, ಅದಕ್ಕೆ ಚಪಾತಿ ಹಿಟ್ಟು ಕಡಕ್ ಆಗೋದು. ಏನ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ತವೆನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಂಪ್ಲೀಟ್ ನೀವು ಎಷ್ಟು ಚಪಾತಿ ಮಾಡ್ತಾ ಇದೀರೋ ಅಷ್ಟೆಲ್ಲ ಬೇಯಿಸೋ ತನಕನೂ ತವೆ ಹೈ ಫ್ಲೇಮಲ್ಲೇ ಇರಬೇಕು. ಏನಾದ್ರೂ ಒಂದು ಚೂರು ಬೇಕಾದ್ರೆ ಅವಾಗ ಮೀಡಿಯಂ ಹೈ ಆ ಥರ ಮಾಡ್ಕೋತಾ ಇರಿ ಅಷ್ಟೇ. ಹೈ ಫ್ಲೇಮಲ್ಲೇ ಬೇಯಿಸಿದ್ರೆ ಅಷ್ಟೇ ಚಪಾತಿ ತುಂಬಾ ಸ್ಮೂತ್ ಆಗಿರೋದು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎಣ್ಣೆ ಹಾಕಿ ಹಂಗಾಗಿ ಹಿಂಗಾಗಿ ಬೇಯಿಸ್ತೀನಿ ಅಂದ್ರೆ ಅದು ತುಂಬಾನೇ ಗಟ್ಟಿ ಆಗುತ್ತೆ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ನೋಡಿ. ಆಮೇಲೆ ಚಪಾತಿನ ಹಿಂಗ್ ತಿರುಗಿಸ್ತಾ ಇರಬೇಕು, ಅವಾಗ ಸಿಯಲ್ಲ ಕೆಳಗಡೆ. ಮತ್ತೆ ಹೀಗೆ ಊದುತ್ತೆ ನೋಡಿ, ಊದುದು. ಒಂದು ಸ್ವಲ್ಪ ಬಟರ್ ಹಾಕೊಳ್ಳಿ. ನಾನು ಆಕ್ಚುಲಿ ಎಣ್ಣೆ ಏನ್ ತುಪ್ಪ ಏನು ಹಾಕೊಳ್ಳಲ್ಲ, ಬಟ್ ಇದು ಇದ್ರ ತರ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಚೂರು ಬಟರ್ ಹಾಕೊಳ್ತಾ ಇದ್ದೀನಿ. ಸೊ ಚಪಾತಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಾಸ್ನ ಹಾಕ್ಕೊತಾ ಇದ್ದೀನಿ ಫಸ್ಟು. ಇದು ಬಂದು ಚಿಲ್ಲಿ ಟೊಮ್ಯಾಟೊ ಕೆಚಪ್. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ. ನಿಮಗೆ ಬೇಕಾದರೆ ಶೆಜ್ವಾನ್ ಸಾಸ್ನ ಹಾಕ್ಕೊಳ್ಳಿ, ಇನ್ನೂ ಸಖತ್ತಾಗಿ ಸ್ಪೈಸಿಯಾಗಿ ಬೇಕು ಅಂತಂದರೆ ನೀವು ಅದನ್ನು ಟ್ರೈ ಮಾಡ್ಕೋಬೋದು. ಆ್ಯಂಡ್ ಇದನ್ನ ಎಲ್ಲ ಕಡೆನೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಅದರಲ್ಲಿ ಚಿಲ್ಲಿ ಪೌಡರ್ನ ಉದುರಿಸ್ತೀನಿ. ಬಿಕಾಸ್ ಖಾರ ಇರೋದಿಲ್ಲ, ಇನ್ನು ಸ್ವಲ್ಪ ಸಾಸು ಚಿಲ್ಲಿ ಟೊಮ್ಯಾಟೊ ಕೆಚಪ್ ಇದ್ರೂ ಖಾರ ಅನ್ಸೋದಿಲ್ಲ ತುಂಬ. ಸೊ ಅದಕ್ಕೇ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬೋದು. ಮಕ್ಳಿಗೆ ಮಾಡೋ ಹಾಗಿದ್ರೆ ಬರೀ ಸಾಸ್ನೇ ಹಾಕಿ, ಚಿಲ್ಲಿ ಕೆಚಪ್ ಏನು ಬೇಡ. ಬೇಕಾದರೆ ನೀವು ಗ್ರೀನ್ ಚಟ್ನಿನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಚೀಸ್ನ ತೊಗೊಂಡಿದ್ದೀನಿ ನಾನು. ಅಂದರೆ ಪನ್ನೀರ್ ಅವೈಲೇಬಲ್ ಇರಲಿಲ್ಲ ಮನೇಲಿ, ಖಾಲಿ ಆಗಿಬಿಟ್ಟಿತ್ತು. ಸೊ ಚೀಸ್ ಇತ್ತು ಮಕ್ಕಳಿಗೆ ಅಂತ, ನಾನು ಪನ್ನೀರ್ ಚೀಸ್ ಅಂತೂ ಆಲ್ಮೋಸ್ಟ್ ಯಾವಾಗಲೂ ಇಟ್ಟಿರ್ತೀನಿ. ಅದಕ್ಕೆ ಚೀಸ್ ಇತ್ತಲ್ಲ, ಚೀಸ್ನೇ ಇಟ್ಕೊಂಡೆ. ಬಿಕಾಸ್ ಚೀಸ್ ರೋಲ್ ಅಂತೂ ಯಮ್ಮಿ ಆಗಿರುತ್ತೆ. ಆ್ಯಂಡ್ ಅದ್ರ ಮೇಲೆ ಸಾಟೆ ಮಾಡಿರುವಂಥ ವೆಜಿಟೇಬಲ್ಸ್ನ ಈ ಥರ ಪ್ಲೇಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ರೋಲ್ ಮಾಡಿದೆ. ಸೊ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ರೋಲ್ ಮಾಡಿದ ತಕ್ಷಣವೇ ನೀವು ತಿನ್ನೋಕೆ ಹೋಗ್ಬಿಡಿ. ಅದನ್ನು ಒಂದು 2 ನಿಮಿಷ ಬಿಸಿ ತವೆ ಇರುತ್ತಲ್ವಾ, ಆ ತವೆನ ಚೀಸ್ ಕೆಳಗಡೆ ಬರೋ ಥರ ನಿಮ್ಮ ರೋಲ್ನ ಇಡಿ. ಆವಾಗ ಚೀಸ್ ಏನಾಗುತ್ತೆ ಗೊತ್ತಾ, ಕರಗುತ್ತೆ. ಸೊ ಚೀಸ್ ಕರಗ್ದಾಗಲೇ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಆಗೋದು. ಸೊ ಈ ರೀತಿಯಾಗಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಾಗಿತ್ತು ಗೈಸ್. ನೀವು ಡೆಫಿನೆಟ್ಲಿ ಟ್ರೈ ಮಾಡುವಂಥ ಒಂದು ರೆಸಿಪಿ. ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗಿತ್ತು ಟೇಸ್ಟ್ ಅಂತ ಎಲ್ಲ. ಆ್ಯಂಡ್ ನಿಮ್ಗೇನಾದರೂ ಈ ಥರ ಬೈ ಚಾನ್ಸ್ ಮನೇಲೇ ಇರ್ತೀರಾ ಅಥವಾ ಬೋರ್ ಆಗ್ತಾಯಿದೆ, ತುಂಬ ಅಡುಗೆ ಮಾಡೋ ಮನಸ್ಸಿಲ್ಲ, ಆದರೆ ಸ್ಪೆಷಲಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ದಯವಿಟ್ಟು ಈ ಥರ ರೆಸಿಪೀಸ್ನ ಟ್ರೈ ಮಾಡಿ. ತುಂಬಾ ಇಷ್ಟಪಡ್ತೀರಾ. ಏನು ಗೊತ್ತಾ, ನಮ್ಮ ಸೆಲ್ಫ್ ಟೈಮ್ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಸೆಲ್ಫ್ ಟೈಮ್ ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬಾ ಜಾಸ್ತಿ ಇಂಪಾರ್ಟೆಂಟ್. ಸೊ ಆ ಟೈಮ್ನ ನಾವು ಆದಷ್ಟು ಈ ರೀತಿಯಾಗಿ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ. ಬೇರೆಯೊಬ್ಬರು ನಮಗೋಸ್ಕರ ಏನೋ ಮಾಡೋದಕ್ಕಿಂತ ನಾವು ನಮಗೋಸ್ಕರ ಮಾಡೋದು ತುಂಬ ಮುಖ್ಯ. ಸೊ ನಾನು ಈ ರೀತಿಯಾಗಿ 2 ರೋಲ್ಸ್ನ ಮಾಡಿಕೊಂಡು ಈ ರೀತಿಯಾಗಿ ಗಾರ್ನಿಷ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಹಾರ್ಟು. ಆ್ಯಂಡ್ ಒಂದು ಬೌಲ್ ಆಫ್ ಪಲ್ಯ ಇತ್ತು, ಅಂದರೆ ನೈಟ್ ಮಾಡಿದಂಥ ಸೊಪ್ಪು ಮತ್ತು ಹುಳಿಕಾಳು. ಲಂಚ್ ರೆಡಿ ಆಗಿದೆ. ಬ್ರಂಚ್ ಅಲ್ಲ, ಲಂಚ್ ಆ್ಯಕ್ಚುಲಿ. ಸೊ ಲಂಚ್ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ಲ, ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಇವಾಗಲೇ ತಿಂತಾ ಇರೋದು ಗೈಸ್. ಆ್ಯಂಡ್ ರೈಸ್ ಕಂಪ್ಲೀಟಾಗಿ ತಿನ್ನೋದು ಬೇಡ ಅಂದ್ಕೊಂಡು ಈ ಥರ ಫುಲ್ ಪ್ಲೇಟ್ ತಗೊಂಡಿದ್ದೀನಿ. ಬಟ್ ರಿಚ್ ಇನ್ ವೈಟಮಿನ್ಸ್ ಮತ್ತು ಎಲ್ಲ ಆ ಥರ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಇವಾಗ ನನ್ನ ಫೇವ್ರೆಟ್ ಕೊರಿಯನ್ ಸೀರೀಸ್ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಒಂದು ಕೊರಿಯನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದೆ, ಡಿಸೆಂಡೆಂಟ್ಸ್ ಆಫ್ ದ ಸನ್ ಅಂತ. ಸೊ ಅದನ್ನ ನೋಡ್ತಾ ಇದ್ದೀನಿ, ಕೊರಿಯನ್ ಸೀರೀಸ್. ನಂಗೆ ತುಂಬ ಇಷ್ಟ ಕೊರಿಯನ್ ಸೀರೀಸ್ಗಳು. ನಿಮ್ಮಲ್ಲಿ ಯಾರಾದರೂ ಈ ಥರ ಕೊರಿಯನ್ ಸೀರೀಸ್ ಫ್ಯಾನ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಆಯಿತಾ. ಸೊ ಇವಾಗ ಅದನ್ನ ನೋಡಿಕೊಂಡು ನಮ್ಮ ಲಂಚ್ನ ಎಂಜಾಯ್ ಮಾಡೋಣ ಗೈಸ್. ಐ ವಿಲ್ ಮೀಟ್ ಯು ಆಫ್ಟರ್ ಮೈ ಲಂಚ್.
ಸುಳ್ಳು ಹೇಳ್ತಲ್ಲ, ಸಕ್ಕತ್ತಾಗಿದೆ. ಸೀರಿಯಸ್ ಹೇಳ್ತಾ ಇದೀನಿ. ನಿಮ್ಮ ಮನೇಲಿ ಯಾರಾದ್ರೂ ಈ ತರ ರೋಲ್ಸ್ ಇಷ್ಟಪಡೋರಾದ್ರೆ ನೀವು ಮನೇಲಿ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಡಿ. ಹೊರಗಡೆ ಅಂದ್ರೆ ಅದು ಎಂತೆಂಥದ್ದು ಎಣ್ಣೆನ ಯೂಸ್ ಮಾಡ್ತಾರೆ, ಮೈದಾ ಯೂಸ್ ಮಾಡ್ತಾರೆ, ಅದಕ್ಕಿಂತ ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು, ವೆಜಿಟೇಬಲ್ಸ್ ಇದೆ ಇದರಲ್ಲಿ. ಸೊ ಆರಾಮಾಗಿ ಇದನ್ನ ನೀವು ನಿಮ್ಮ ಮನೇಲಿ ಮಾಡ್ಕೊಡ್ಬೋದು. ಸಕ್ಕತ್ತಾಗಿದೆ, ಲಿಟ್ರಲಿ ತುಂಬಾ 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 ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆ ನೀವು ಸ್ಕೂಲ್ ಟಿಫಿನ್ ಬಾಕ್ಸ್ಗೆ ಇದನ್ನ ಮಾಡಿ ಕಳಿಸ್ಬೋದು ಗೊತ್ತಾ. ಲಕ್ಕಿ ನಾನು ಚೂರು ದೊಡ್ಡವನಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ಬಿಕಾಸ್ ಅವನು ಈ ತರ ವೆಜೀಸ್ ಎಲ್ಲ ಹಂಗೆ ನಾವು ತಿನ್ಸಿದ್ರೆ ತಿಂತಾನೆ, ಅವನಾಗವನೇ ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಈ ತರ ತಿನ್ಸಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಅಂತ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಗೋಸ್ಕರ ಏನಾದರೂ ನೀವು ನಿಮ್ಗೆ ಸ್ಪೆಷಲ್ ಆಗಿ ತಿನ್ಬೇಕು ಅನ್ಸಿದ್ರೆ ಈ ತರ ಟ್ರೈ ಮಾಡಿ, ಓಕೆನಾ. ಇವಾಗ ನಾನು ಸೀರೀಸ್ನ ಎಂಜಾಯ್ ಮಾಡ್ತೀನಿ, ಹಾಗೆ ನನ್ನ ರೋಲ್ನ ಕೂಡ ಎಂಜಾಯ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಹಾಗೂ ಗೈಸ್ ಇದು ಬಂದು ಕಂಟಿನ್ಯೂಷನ್ ವ್ಲಾಗ್. ಲೈಕ್ ಇದ್ರದ್ದು ಸ್ಟಾರ್ಟಿಂಗ್ ಎಲ್ಲ ಇತ್ತು, ಬಟ್ ಡಿಲೀಟ್ ಆಗಿದ್ದ ಕಾರಣ ನನಗೆ ನಾನು ಇನ್ನೂ ಲೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಇದು ಬಂದು ಲಚ್ಚು ಅವರ ಕೋ ಸಿಸ್ಟರ್ ಇದ್ದಾರಲ್ಲ, ಅವ್ರ ಮಗುದು ನಾಮಕರಣ ವ್ಲಾಗ್. ಆ್ಯಂಡ್ ನಾವು ಬೆಳಗ್ಗೆ ಹೋದ ತಕ್ಷಣ ತಿಂಡಿ ಮಾಡಿರಲಿಲ್ಲ, ಹೋದ ತಕ್ಷಣವೇ ಫಸ್ಟು ಇಡ್ಲಿ ತಿಂದು. ಆ್ಯಂಡ್ ಇಲ್ಲಿ ನೋಡ್ಬೋದು ಸಿಂಬಾ ಮತ್ತು ಲಡ್ಡು ತೊಟ್ಲಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು, ನಾನು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ಜಸ್ಟ್ ನೇಮಿಂಗ್ ಸೆರೆಮನಿದು ಇದು ಮಾತ್ರ ಬಾಕಿ ಇದ್ದಿದ್ದು. ಆ್ಯಂಡ್ ಇನ್ನೂ ಗೆಸ್ಟ್ ಕೂಡ ಬಂದಿರಲಿಲ್ಲ. ಆವಾಗ ನಾನು ಹೋದ ಮೇಲೆ ಸ್ಟಾರ್ಟ್ ಆಗಿದ್ದು ಗೆಸ್ಟ್ ಎಲ್ಲ ಬರೋಕ್ಕೆ. ಒಂದು 12:30 ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಇವರಿಬ್ಬರಂತೂ ಆ ಹೂವುಗಳೆಲ್ಲ ಕಿತ್ತಾಡಿಕೊಂಡು ಏನು ಫುಲ್ಲು ಮಜಾ ಮಾಡ್ತಾಯಿದ್ರು. ನಮ್ಮ ಲಡ್ಡು ಬಾಸ್ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ, ಹೆಂಗಿದ್ದ ಲಡ್ಡು ಇವಾಗ ಹೇಗಾಗಿದ್ದಾನೆ. ನಾನು ಆ ಟೈಮಿಂದ ಇರೋ ಸಬ್ಸ್ಕ್ರೈಬರ್ಸ್ಗೆ, ಲೈಕ್ ಸಿಂಬಾ ಹುಟ್ಟೋಕ್ಕಿಂತ ಮುಂಚೆ ಅಂದ ಇರೋವಂಥ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಿರುತ್ತೆ ಇವ್ರ ಚೇಂಜಸ್ ಎಷ್ಟಾಗಿದೆ ಅಂತ. ಮುಚ್ಕೊಂಡು ಬರೋಕ್ಕೆ ಇನ್ನೊಬ್ಬ ನಿಂಗೆ ಹಿಡ್ಕೊಳ್ಳ ಮುಚ್ಕೊಳ್ಳ ಏನು ಮಾಡ್ಕೊಳ್ಳಿ. ಗೈಸ್ ನೋಡಿ ಲಚ್ಚು ಹೇಗೆ ರೆಡಿ ಆಗಿದ್ದಾಳೆ, ಸಿಂಪಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ ಇದ್ರ ಮಾತ್ರ ಇದೊಂಚೂರು ಚಿಕ್ಕದಿರ್ಬೇಕಿರಲ್ಲ, ನನಗೂ ಹಂಗೆ ಅನಿಸುತ್ತೆ. ತಗೊಂಡೈತೆ ಅವರೇ ಮಾಡ್ಬೇಕಾದ್ರೆ ಚಿಕ್ಕದು ಮಾಡಬೇಕು. ಅವರು ಮಮ್ಮಿ ಸೈಜಿಗೆ ಮಾಡಿರೋದು, ಅದಕ್ಕೆ ನಿನಗೆ ಹಂಗೆ ನೀನು ಆವಾಗ ಮಾಡ್ಬೇಕಂದ್ರೆ ಒಂದು ರೌಂಡ್ ಚಿಕ್ಕದು ಮಾಡ್ಕೋಬೇಕು. ಮಾಡಲೇ ಈಗ ಹೌದಾ, ಇವಾಗಲೇ ಸ್ಟಾರ್ಟ್ ಮಾಡಿ. ಗೊತ್ತಾಗಿಲ್ಲ ಸರ್, ಗೊತ್ತಾಗಿಲ್ಲ ನಾನು ಅದು ಹೆಂಗೆ ಅಂದರೆ ಅದು ನಿಮ್ಮ ಸೈಜ್ಗೆ ಅದೊಮ್ಮೆ ಯಾವತ್ತು ನೀನು ಅದು ಯಾವುದು ಮದುವೆಗೆ ನೀನು ಉಟ್ಕೋತೀಯ ಅಂತ ಅಲ್ಲಿ ಯಾಕಿದೆ ಹಾಗೆ ಮಾಡ್ತಾ ಇದ್ದೀನಿ ಅಂತ ನಾನು ಅಮ್ಮ ಇಲ್ಲಿ ಸ್ವಲ್ಪ ಹಿಂಗೆ ಮಾಡಿದೆ. ಏ ಲಡ್ಡು ಬೀಳ್ತೀಯ. ಓಕೆ ಗೈಸು ಬಂದ್ವಿ ನಾಮಕರಣದ ಪೂಜೆ ಎಲ್ಲ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ಇಲ್ಲಿ ಹಾಗೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಅರುಣ್ ಮಮ್ಮಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಲಚ್ಚು ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಏನೋ ಒಂದು ಡೀಪ್ ಡಿಸ್ಕಷನ್ ನಡೀತಾ ಇದೆ, ಬಟ್ ಏನದು ಅಂತ ನನಗೂ ಕರೆಕ್ಟಾಗಿ ನೆನಪಿಲ್ಲ ಈಗ. ಬಟ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ ಏನದ್ರ ಬಗ್ಗೆನೋ. ಹಾಗೂ ಗೈಸ್ ನೋಡ್ಬೋದು ಸೊ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಡೆಕೋರೇಷನ್. ಒಂದು ಸಿಂಗಲ್ ರಿಂಗ್ ಅಂದರೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೂ ಆ ತೊಟ್ಲು ಕೂಡ ಅಷ್ಟೇ ತುಂಬ ಕ್ಯೂಟಾಗಿ, ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಲಚ್ಚು ಮತ್ತು ಅರುಣ್ ಬಂದ್ಬಿಟ್ಟು ಬಂದವ್ರಿಗೆಲ್ಲರಿಗೂ ಜ್ಯೂಸಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅದಕ್ಕೆ ಅವ್ರದ್ದು ರೆಕಾರ್ಡ್ ಮಾಡಿಕೊಂಡೆ. ನನ್ನ ಗಂಡ ಜ್ಯೂಸ್ ಆ್ಯಂಡ್ ಲಚ್ಚು ಮೇಲೆ ಆ್ಯಕ್ಚುಲಿ ಈ ಸೀರೆ ತುಂಬಾ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಉಟ್ಕೊಂಡಾಗ ನನಗೆ ಅಷ್ಟು ಗೊತ್ತಾಗೋದಿಲ್ಲ, ಓಕೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಎತ್ತ ಅಂತ ಡೈರೆಕ್ಟಾಗಿ. ಬಟ್ ಲಚ್ಚು ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ಸೊ ಈ ಒಂದು ಸ್ಯಾರಿ ಬಂದು ಅವಳ ಮದುವೆನಲ್ಲೇ ತೊಗೊಂಡಿದ್ದು ನಾನು. ಅವಳ ಮದುವೆನಲ್ಲೇ ಮಮ್ಮಿ ತಗೊಟ್ಟಿದ್ದಂಥ ಸೀರೆ ಅದು. ಆ್ಯಂಡ್ ಸಿಂಬಾ ನೋಡ್ಬೋದು, ಬರೀ ಅಲ್ಲಿಂದ ಇಲ್ಲಿ ಓಡಾಡು, ಇಲ್ಲಿಂದ ಅಲ್ಲಿ ಓಡಾಡು, ಹೊರಗಡೆ ಹೋಗು, ಬರೀ ಅದೇ ಮಾಡ್ತಾ ಇದ್ದ. ಸೊ ಇದನ್ನೇ ಆಗೋಗಿತ್ತು. ಆ್ಯಂಡ್ ಫೈನಲಿ ಡ್ಯಾಡಿ ಕೂಡ ಬಂದರು. ಡ್ಯಾಡಿ ಆ್ಯಕ್ಚುಲಿ ಮಾರ್ಕೆಟ್ ಮುಗಿಸ್ಕೊಂಡು ಆಮೇಲೆ ಬಂದಿದ್ದು. ಸೊ ಡ್ಯಾಡಿ ಕೂಡ ಬಂದರು. ಆ್ಯಂಡ್ ಈ ಚೌಟ್ರಿ ಇದೆಯಲ್ಲ, ಈ ಚೌಟ್ರಿ ಹಿಂದೆನೇ ಒಂದು ದೇವಸ್ಥಾನ ಇದೆ, ವೆಂಕಟೇಶ್ವರನ ದೇವಸ್ಥಾನ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ನಮ್ಮ ಡೀಪ್ ಡಿಸ್ಕಷನ್ಸ್ ನಡೀತಾ ಇದೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ನನಗಂತೂ ಒಂದು ಚೂರು ನೆನಪಿಲ್ಲ. ಸುಮ್ಮನೆ ಏನೇನೋ ಹಳೆ ಕತೆಗಳು ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ. ಪ್ರಾಬ್ಲಿ ನನ್ನ ಜ್ಯುವೆಲ್ರಿ ಬಗ್ಗೆ ಅನ್ಸುತ್ತೆ ನಮ್ಮಮ್ಮ ಕೇಳ್ತಾ ಇತ್ತು. ಆ್ಯಂಡ್ ಇಲ್ಲಿ ಬಂದು ಆಂಟಿ ಒಂದು ಸ್ವಲ್ಪ ಇಮೋಷ್ನಲ್ ಆದರು. ಸೊ ಏನಂತಗೂ ಇಮೋಷ್ನಲ್ ಆದರು ಅಂತ ಅವ್ರ ಬಾಯಿಂದಲೇ ಕೇಳಿ. ಹೋಗಿ ಬೇಜಾರು ಮಾಡ್ಕೊಬೇಡಿ.
ಕೆಳಗಡೆ ಹಂಗೆ ಬಂದ್ಬಿಡ್ತದೆ ಎಮೋಷನ್ ಅಲ್ಲೆಲ್ಲ ಬಂದ್ಬಿಡ್ತದೆ ಆಟೋಮೆಟಿಕಾಗಿ ಬಂದ್ಬಿಡುತ್ತಪ್ಪ ಬೇಕು ಅಂತ ಅಳ್ಬೇಕು ಅನ್ಸೋದೇ ಇಲ್ಲ ಅದಷ್ಟು ಕದೆ ಒಳಗಿಂದ ಆ ದುಃಖ ತಡೆಯೋಕ್ಕಾಗ್ತಿಲ್ಲ. ನಮ್ಮ ತಂದೆಗಿನ ನಮ್ಮ ತಾಯಿ ಸ್ಟ್ರಾಂಗು. 76 ವರ್ಷ 87 ವರ್ಷ ನಮ್ಮ ತಾಯಿ ಬಟ್ಟೆ ಅವರೇ ಹೋಗ್ಯವ್ರು. ಆ ಥರ ಸ್ಟ್ರಾಂಗ್ ಆಗ್ತದೆ. ವಾಷಿಂಗ್ ಮಿಷಿನ್ ಇಲ್ಲ, ಕೈ ಹ್ಯಾಂಡ್ ವಾಶ್. ಎಲ್ಲ ಊಟಕ್ಕೆ ಕುತ್ಕೊಡ್ರಿ, ಎಲ್ಲ ಊಟಕ್ಕೆ ಕುತ್ಕೊಂಡು ನಡೀರಿ. ಕಾಲ ಅಮ್ಮನಿಗೆ ಸಪೋರ್ಟ್ ಕೊಡೋದು ಇಲ್ಲ. ಎಲ್ಲ ಊಟಕ್ಕೆ ಹೋಗ್ರಿ, ಕೊಡ್ರಿ ಲಡ್ಡು ಹಿಡ್ಕೊಳ್ತೀವಿ. ಇಲ್ಲ ಖಾಲಿ ಆಗೈತಂತೆ, ಕೊಡ್ರಿ ಲಡ್ಡುನ. ಅವನ್ ಬರ್ತೀಯಾ? ಹೋಗ್ರಿ ಇಲ್ಲ 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 ಹೋಗ್ಬೇಕು. ನೀನು ಒಬ್ಬರು ತಿನ್ಕೊಂಡ್ಬಿಡೋದು, ನೀನು ಆಮೇಲೆ ನೋಡ್ಕೊಂಬೋದು. ಇಲ್ಲ ಇವನಲ್ಲಿ ಮಮ್ಮಿ ಸರ್ ಆ್ಯಕ್ಚುಲಿ ಅವರಮ್ಮನ ನೆನಪಿಸ್ಕೊಂಡು ಒಂದು ಸ್ವಲ್ಪ ಇಮೋಷ್ನಲ್ ಆದರು ಆಂಟಿ. ಆ್ಯಂಡ್ ಪುನೀತ್ ಕೂಡ ಬಂದಿದ್ದರು. ಲೈಕ್ ಅವರು ಲಕ್ಷಿತ್ನ ಸ್ಕೂಲಿಂದ ಬಂದಮೇಲೆ ಲಕ್ಷಿತ್ನ ಕರ್ಕೊಂಡು ಇದ್ಲಿಕ್ಕೆ ಫಂಕ್ಷನಿಗೆ ಬಂದರು. ಸೊ ಆಂಟಿ ಹೇಳಿದರು ಬರಲೇಬೇಕು ಅಂತ. ಸೊ ಅದಕ್ಕೇ ಮಿಸ್ ಮಾಡ್ದಂತೆ ಬಂದಿದ್ರು. ಆ್ಯಂಡ್ ಇವಾಗ ನಾವೆಲ್ಲರೂ ಕೂಡ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೇಲ್ಗಡೆ ಹೋಗಿ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ತುಂಬ ಯಮ್ಮಿ ಆಗಿತ್ತು ಊಟ, ಸಕ್ಕತ್ತಾಗಿತ್ತು. ಆ್ಯಂಡ್ ಹಿಯಸ್ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಎಲ್ಲ. ಆ್ಯಂಡ್ ಇನ್ನು ಮುಂದೆ ಡೆಫಿನೆಟ್ಲಿ ಪ್ರಾಮಿಸ್ ಮಾಡ್ತೀನಿ ಆದಷ್ಟು ಬೇಗ ಎಲ್ಲ ವ್ಲಾಗ್ಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.